ಬಹಿರಂಗಪಡಿಸಿ ಆರ್ ಅಶೋಕ್ ಅವರು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವ್ರ ಮನೆ ಹೇಳಿದ್ರಲ್ಲ, ಷಡ್ಯಂತ್ರ ಮಾಡಿದ್ದು ಯಾರು ಅನ್ನೋದನ್ನ ಇವತ್ತು ಬಹಿರಂಗಪಡಿಸಿ ಅಂತ ಹೇಳಿ ಸದನದಲ್ಲೇ ಪಟ್ಟು ಹಿಡಿತಾರೆ ಆರ್ ಅಶೋಕ್ ಡಿ ಕೆ ಶಿವಕುಮಾರ್ ಅವರಿಗೆ. ಇಸಿಎಂ ಉತ್ತರಕ್ಕೆ ಪಟ್ಟು ಹಿಡಿತಾರೆ ಆರ್ ಅಶೋಕ್. ಇದನ್ನ ಕಂಟ್ರೋಲ್ ಅಲ್ಲ ಒಂದ್ ಹೇಳಬೇಕು. ಮೀಡಿಯಾನೇ ಟ್ರಯಲ್ ಮಾಡಾಗಿದ್ದೆ, ಇನ್ನು ಮ್ಯಾಜಿಸ್ಟ್ರೇಟ್ SIT ಎಲ್ಲ ಯಾಕೆ ಬೇಕು ಹೇಳಿ. ತಾಳಪ್ಪ ಒಂದು ನಿಮಿಷ, ನಿಮ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ. ರಂಗನಾಥ್ ಸ್ವಾಮಿ ಬೆಚ್ಚಂಗ್ ನಡ್ಕೋ. ಆಮೇಲೆ ನಾವ್ಯಾರು ಕೂಡ ಈ ಪ್ರಕರಣದಲ್ಲಿ ಧರ್ಮದೇಶನ ಬೆರೆಸ್ತಾ ಇಲ್ಲ, ನಾವ್ಯಾರು ಕೂಡ ರಾಜಕೀಯನ ಬೆರೆಸ್ತಾ ಇಲ್ಲ. ನಮ್ದು ನಿಮ್ದು ಕಾಮನ್ ಇಂಟ್ರೆಸ್ಟ್ ಏನು ಅಂತಂದ್ರೆ ಸತ್ಯ ಆಚೆ ಬರಬೇಕು. ಯಾವುದೋ ಒಂದು ನೆಕ್ಸಸ್ ಇದೆ ಇಲ್ಲಿ, ಸಮ್ ನೆಕ್ಸಸ್. ಅದು ಸರ್ಕಾರಕ್ಕೆ ಒಂದಲ್ಲ ಒಂದು ಸಮಯದಲ್ಲಿ ಮಾರ್ಗದರ್ಶನ ಮಾಡಿದವರಿಂದ ಹಿಡಿದು, ಇವಲ್ಲೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರೋರಿಂದ ಹಿಡಿದು, ಕೇರಳ ರಾಜ್ಯದ ರಾಜಕಾರಣಿಗಳಿಂದ ಹಿಡಿದು, ಇದೊಂದು ನೆಕ್ಸಸ್, ಇದು ಅನ್ಹೋಲಿ ನೆಕ್ಸಸ್. ದಟ್ ಈಸ್ ಇವತ್ತು ಸೆಟ್ಟಿಂಗ್ ದ ಅಜೆಂಡಾ. ನೀವು ಹೇಳಿದ್ರೆ ಅವನು ಮ್ಯಾಪಿಂಗ್ ಮಾಡಿದ್ದಾನೆ, ಅವ್ರು ಹೇಳಿದ ಪ್ಲೇಸ್ ನ ಮ್ಯಾಪಿಂಗ್ ಮಾಡಿದೀವಿ ಅಂತ. ನೀವು ಅದನ್ನ ಬಿಟ್ಟು ಮ್ಯಾಪಿಂಗ್ ಮೀರಿ ನೀವು ಉತ್ಕಲನ ಮಾಡಕ್ ಹೋದ್ರೆ ಜನ ಏನ್ ಅನ್ಕೊಂತಾರೆ? ಬಾಹುಬಲಿ ಬೆಟ್ಟದ ಕಡ್ಗಾಡೋ ಮುಂಚೆ ಹೇಳಿದ್ ಅವನು 13 ಬಾಹುಬಲಿ ಬೆಟ್ಟ ಇತ್ತ ಅಲ್ಲಿ. ಅವನು ಮುಂದೆ ಇನ್ನೂ ಒಂದು ಹೇಳ್ತಾನೆ, ಇನ್ನು ಮುಂದೆ ಹೋಗಿ ದೇವಸ್ಥಾನ ಕೆಳಗಡೆ ಇದೆ ಅಂತಾನೆ. ಸೊ ಅದಕ್ಕೋಸ್ಕರ ಬಹಿರಂಗಪಡಿಸಿ ಆರ್ ಅಶೋಕ್ ಅವರು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವ್ರ ಮನೆ ಹೇಳಿದ್ರಲ್ಲ, ಷಡ್ಯಂತ್ರ ಮಾಡಿದ್ದು ಯಾರು ಅನ್ನೋದನ್ನ ಇವತ್ತು ಬಹಿರಂಗಪಡಿಸಿ ಅಂತ ಹೇಳಿ ಸದನದಲ್ಲೇ ಪಟ್ಟು ಹಿಡಿತಾರೆ ಆರ್ ಅಶೋಕ್ ಡಿ ಕೆ ಶಿವಕುಮಾರ್ ಅವರಿಗೆ. ಇಸಿಎಂ ಉತ್ತರಕ್ಕೆ ಪಟ್ಟು ಹಿಡಿತಾರೆ ಆರ್ ಅಶೋಕ್. ಇದನ್ನ ಕಂಟ್ರೋಲ್ ಅಲ್ಲ ಒಂದ್ ಹೇಳಬೇಕು. ಮೀಡಿಯಾನೇ ಟ್ರಯಲ್ ಮಾಡಾಗಿದ್ದೆ, ಇನ್ನು ಮ್ಯಾಜಿಸ್ಟ್ರೇಟ್ SIT ಎಲ್ಲ ಯಾಕೆ ಬೇಕು ಹೇಳಿ. ತಾಳಪ್ಪ ಒಂದು ನಿಮಿಷ, ನಿಮ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ. ರಂಗನಾಥ್ ಸ್ವಾಮಿ ಬೆಚ್ಚಂಗ್ ನಡ್ಕೋ. ಆಮೇಲೆ ನಾವ್ಯಾರು ಕೂಡ ಈ ಪ್ರಕರಣದಲ್ಲಿ ಧರ್ಮದೇಶನ ಬೆರೆಸ್ತಾ ಇಲ್ಲ, ನಾವ್ಯಾರು ಕೂಡ ರಾಜಕೀಯನ ಬೆರೆಸ್ತಾ ಇಲ್ಲ. ನಮ್ದು ನಿಮ್ದು ಕಾಮನ್ ಇಂಟ್ರೆಸ್ಟ್ ಏನು ಅಂತಂದ್ರೆ ಸತ್ಯ ಆಚೆ ಬರಬೇಕು. ಯಾವುದೋ ಒಂದು ನೆಕ್ಸಸ್ ಇದೆ ಇಲ್ಲಿ, ಸಮ್ ನೆಕ್ಸಸ್. ಅದು ಸರ್ಕಾರಕ್ಕೆ ಒಂದಲ್ಲ ಒಂದು ಸಮಯದಲ್ಲಿ ಮಾರ್ಗದರ್ಶನ ಮಾಡಿದವರಿಂದ ಹಿಡಿದು, ಇವಲ್ಲೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರೋರಿಂದ ಹಿಡಿದು, ಕೇರಳ ರಾಜ್ಯದ ರಾಜಕಾರಣಿಗಳಿಂದ ಹಿಡಿದು, ಇದೊಂದು ನೆಕ್ಸಸ್, ಇದು ಅನ್ಹೋಲಿ ನೆಕ್ಸಸ್. ದಟ್ ಈಸ್ ಇವತ್ತು ಸೆಟ್ಟಿಂಗ್ ದ ಅಜೆಂಡಾ. ನೀವು ಹೇಳಿದ್ರೆ ಅವನು ಮ್ಯಾಪಿಂಗ್ ಮಾಡಿದ್ದಾನೆ, ಅವ್ರು ಹೇಳಿದ ಪ್ಲೇಸ್ ನ ಮ್ಯಾಪಿಂಗ್ ಮಾಡಿದೀವಿ ಅಂತ. ನೀವು ಅದನ್ನ ಬಿಟ್ಟು ಮ್ಯಾಪಿಂಗ್ ಮೀರಿ ನೀವು ಉತ್ಕಲನ ಮಾಡಕ್ ಹೋದ್ರೆ ಜನ ಏನ್ ಅನ್ಕೊಂತಾರೆ? ಬಾಹುಬಲಿ ಬೆಟ್ಟದ ಕಡ್ಗಾಡೋ ಮುಂಚೆ ಹೇಳಿದ್ ಅವನು 13 ಬಾಹುಬಲಿ ಬೆಟ್ಟ ಇತ್ತ ಅಲ್ಲಿ. ಅವನು ಮುಂದೆ ಇನ್ನೂ ಒಂದು ಹೇಳ್ತಾನೆ, ಇನ್ನು ಮುಂದೆ ಹೋಗಿ ದೇವಸ್ಥಾನ ಕೆಳಗಡೆ ಇದೆ ಅಂತಾನೆ. ಸೊ ಅದಕ್ಕೋಸ್ಕರ ಬಹಿರಂಗಪಡಿಸಿ ಆರ್ ಅಶೋಕ್ ಅವರು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವ್ರ ಮನೆ ಹೇಳಿದ್ರಲ್ಲ, ಷಡ್ಯಂತ್ರ ಮಾಡಿದ್ದು ಯಾರು ಅನ್ನೋದನ್ನ ಇವತ್ತು ಬಹಿರಂಗಪಡಿಸಿ ಅಂತ ಹೇಳಿ ಸದನದಲ್ಲೇ ಪಟ್ಟು ಹಿಡಿತಾರೆ ಆರ್ ಅಶೋಕ್ ಡಿ ಕೆ ಶಿವಕುಮಾರ್ ಅವರಿಗೆ. ಇಸಿಎಂ ಉತ್ತರಕ್ಕೆ ಪಟ್ಟು ಹಿಡಿತಾರೆ ಆರ್ ಅಶೋಕ್. ಇದನ್ನ ಕಂಟ್ರೋಲ್ ಅಲ್ಲ ಒಂದ್ ಹೇಳಬೇಕು. ಮೀಡಿಯಾನೇ ಟ್ರಯಲ್ ಮಾಡಾಗಿದ್ದೆ, ಇನ್ನು ಮ್ಯಾಜಿಸ್ಟ್ರೇಟ್ SIT ಎಲ್ಲ ಯಾಕೆ ಬೇಕು ಹೇಳಿ. ತಾಳಪ್ಪ ಒಂದು ನಿಮಿಷ, ನಿಮ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ. ರಂಗನಾಥ್ ಸ್ವಾಮಿ ಬೆಚ್ಚಂಗ್ ನಡ್ಕೋ. ಆಮೇಲೆ ನಾವ್ಯಾರು ಕೂಡ ಈ ಪ್ರಕರಣದಲ್ಲಿ ಧರ್ಮದೇಶನ ಬೆರೆಸ್ತಾ ಇಲ್ಲ, ನಾವ್ಯಾರು ಕೂಡ ರಾಜಕೀಯನ ಬೆರೆಸ್ತಾ ಇಲ್ಲ. ನಮ್ದು ನಿಮ್ದು ಕಾಮನ್ ಇಂಟ್ರೆಸ್ಟ್ ಏನು ಅಂತಂದ್ರೆ ಸತ್ಯ ಆಚೆ ಬರಬೇಕು. ಯಾವುದೋ ಒಂದು ನೆಕ್ಸಸ್ ಇದೆ ಇಲ್ಲಿ, ಸಮ್ ನೆಕ್ಸಸ್. ಅದು ಸರ್ಕಾರಕ್ಕೆ ಒಂದಲ್ಲ ಒಂದು ಸಮಯದಲ್ಲಿ ಮಾರ್ಗದರ್ಶನ ಮಾಡಿದವರಿಂದ ಹಿಡಿದು, ಇವಲ್ಲೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರೋರಿಂದ ಹಿಡಿದು, ಕೇರಳ ರಾಜ್ಯದ ರಾಜಕಾರಣಿಗಳಿಂದ ಹಿಡಿದು, ಇದೊಂದು ನೆಕ್ಸಸ್, ಇದು ಅನ್ಹೋಲಿ ನೆಕ್ಸಸ್.
ದಟ್ ಈಸ್ ಇವತ್ತು ಸೆಟ್ಟಿಂಗ್ ದ ಅಜೆಂಡಾ. ನೀವು ಹೇಳಿದ್ರೆ ಅವನು ಮ್ಯಾಪಿಂಗ್ ಮಾಡಿದ್ದಾನೆ, ಅವ್ರು ಹೇಳಿದ ಪ್ಲೇಸ್ ನ ಮ್ಯಾಪಿಂಗ್ ಮಾಡಿದೀವಿ ಅಂತ. ನೀವು ಅದನ್ನ ಬಿಟ್ಟು ಮ್ಯಾಪಿಂಗ್ ಮೀರಿ ನೀವು ಉತ್ಖನನ ಮಾಡಕ್ ಹೋದ್ರೆ ಜನ ಏನ್ ಅನ್ಕೊಂತಾರೆ? ಬಾಹುಬಲಿ ಬೆಟ್ಟದ ಕಡ್ಗಾಡ ಮುಂಚೆ ಹೇಳಿದ್ ನಾವು 13 ಬಾಹುಬಲಿ ಬೆಟ್ಟ ಇತ್ತ ಅಲ್ಲಿ, ಅವನು ಮುಂದೆ ಇನ್ನೂ ಒಂದು ಹೇಳ್ತಾನೆ, ಇನ್ನು ಮುಂದೆ ಹೋಗಿ ದೇವಸ್ಥಾನ ಕೆಳಗಡೆ ಇದೆ ಅಂತಾನೆ. ಸೊ ಅದಕ್ಕೋಸ್ಕರ ಬಹಿರಂಗಪಡಿಸಿ ಆರ್ ಅಶೋಕ್ ಅವರು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವ್ರ ಮೊನ್ನೆ ಹೇಳಿದ್ರಲ್ಲ, ಷಡ್ಯಂತ್ರ ಮಾಡಿದ್ದು ಯಾರು ಅನ್ನೋದನ್ನ ಇವತ್ತು ಬಹಿರಂಗಪಡಿಸಿ ಅಂತ ಹೇಳಿ ಸದನದಲ್ಲೇ ಪಟ್ಟು ಹಿಡಿತಾರೆ ಆರ್ ಅಶೋಕ್ ಡಿ ಕೆ ಶಿವಕುಮಾರ್ ಅವರಿಗೆ. ಡಿಸಿಎಂ ಉತ್ತರಕ್ಕೆ ಪಟ್ಟು ಹಿಡಿತಾರೆ ಆರ್ ಅಶೋಕ್. ಇದನ್ನ ಕಂಟ್ರೋಲ್ ಅಲ್ಲ ಒಂದು ಹೇಳಬೇಕು. ಮೀಡಿಯಾನೇ ಟ್ರಯಲ್ ಮಾಡಾಗಿದ್ರೆ ಇನ್ನು ಮ್ಯಾಜಿಸ್ಟ್ರೇಟ್ SIT ಎಲ್ಲ ಯಾಕೆ ಬೇಕು ಹೇಳಿ? ತಾಳಪ್ಪ ಒಂದು ನಿಮಿಷ, ನಿಮ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ. ರಂಗನಾಥ ಸ್ವಾಮಿ ಬೆಚ್ಚಂಗ್ ನಡ್ಕೋ. ಆಮೇಲೆ ನಾವು ಯಾರು ಕೂಡ ಈ ಪ್ರಕರಣದಲ್ಲಿ ಧರ್ಮದೇಶನ ಬೆರೆಸ್ತಾ ಇಲ್ಲ, ನಾವ್ಯಾರು ಕೂಡ ರಾಜಕೀಯನ ಬೆರೆಸ್ತಾ ಇಲ್ಲ. ನಮ್ದು ನಿಮ್ದು ಕಾಮನ್ ಇಂಟ್ರೆಸ್ಟ್ ಏನು ಅಂತಂದ್ರೆ ಸತ್ಯ ಆಚೆ ಬರಬೇಕು. ಯಾವುದೋ ಒಂದು ನೆಕ್ಸಸ್ ಇದೆ ಇಲ್ಲಿ, ಸಮ್ ನೆಕ್ಸಸ್. ಅದು ಸರ್ಕಾರಕ್ಕೆ ಒಂದಲ್ಲ ಒಂದು ಸಮಯದಲ್ಲಿ ಮಾರ್ಗದರ್ಶನ ಮಾಡಿದವರಿಂದ ಹಿಡಿದು, ಇವಲ್ಲೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರೋರಿಂದ ಹಿಡಿದು, ಕೇರಳ ರಾಜ್ಯದ ರಾಜಕಾರಣಿಗಳಿಂದ ಹಿಡಿದು, ಇದೊಂದು ನೆಕ್ಸಸ್, ಇದು ಅನ್ಹೋಲಿ ನೆಕ್ಸಸ್. ದಟ್ ಈಸ್ ಇವತ್ತು ಸೆಟ್ಟಿಂಗ್ ದ ಅಜೆಂಡಾ. ನೀವು ಹೇಳಿದ್ರೆ ಅವನು ಮ್ಯಾಪಿಂಗ್ ಮಾಡಿದ್ದಾನೆ, ಅವ್ರು ಹೇಳಿದ ಪ್ಲೇಸ್ ನ ಮ್ಯಾಪಿಂಗ್ ಮಾಡಿದೀವಿ ಅಂತ. ನೀವು ಅದನ್ನ ಬಿಟ್ಟು ಮ್ಯಾಪಿಂಗ್ ಮೀರಿ ನೀವು ಉತ್ಖನನ ಮಾಡಕ್ ಹೋದ್ರೆ ಜನ ಏನ್ ಅನ್ಕೊಂತಾರೆ? ಬಾಹುಬಲಿ ಬೆಟ್ಟದ ಕಡ್ಗಾಡ ಮುಂಚೆ ಹೇಳಿದ್ ನಾವು 13 ಬಾಹುಬಲಿ ಬೆಟ್ಟ ಇತ್ತ ಅಲ್ಲಿ, ಅವನು ಮುಂದೆ ಇನ್ನೂ ಒಂದು ಹೇಳ್ತಾನೆ, ಇನ್ನು ಮುಂದೆ ಹೋಗಿ ದೇವಸ್ಥಾನ ಕೆಳಗಡೆ ಇದೆ ಅಂತಾನೆ. ಸೊ ಅದಕ್ಕೋಸ್ಕರ ಬಹಿರಂಗಪಡಿಸಿ ಆರ್ ಅಶೋಕ್ ಅವರು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವ್ರ ಮೊನ್ನೆ ಹೇಳಿದ್ರಲ್ಲ, ಷಡ್ಯಂತ್ರ ಮಾಡಿದ್ದು ಯಾರು ಅನ್ನೋದನ್ನ ಇವತ್ತು ಬಹಿರಂಗಪಡಿಸಿ ಅಂತ ಹೇಳಿ ಸದನದಲ್ಲೇ ಪಟ್ಟು ಹಿಡಿತಾರೆ ಆರ್ ಅಶೋಕ್ ಡಿ ಕೆ ಶಿವಕುಮಾರ್ ಅವರಿಗೆ. ಡಿಸಿಎಂ ಉತ್ತರಕ್ಕೆ ಪಟ್ಟು ಹಿಡಿತಾರೆ ಆರ್ ಅಶೋಕ್. ಇದನ್ನ ಕಂಟ್ರೋಲ್ ಅಲ್ಲ ಒಂದು ಹೇಳಬೇಕು. ಮೀಡಿಯಾನೇ ಟ್ರಯಲ್ ಮಾಡಾಗಿದ್ರೆ ಇನ್ನು ಮ್ಯಾಜಿಸ್ಟ್ರೇಟ್ SIT ಎಲ್ಲ ಯಾಕೆ ಬೇಕು ಹೇಳಿ? ತಾಳಪ್ಪ ಒಂದು ನಿಮಿಷ, ನಿಮ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ. ರಂಗನಾಥ ಸ್ವಾಮಿ ಬೆಚ್ಚಂಗ್ ನಡ್ಕೋ. ಆಮೇಲೆ ನಾವು ಯಾರು ಕೂಡ ಈ ಪ್ರಕರಣದಲ್ಲಿ ಧರ್ಮದೇಶನ ಬೆರೆಸ್ತಾ ಇಲ್ಲ, ನಾವ್ಯಾರು ಕೂಡ ರಾಜಕೀಯನ ಬೆರೆಸ್ತಾ ಇಲ್ಲ. ನಮ್ದು ನಿಮ್ದು ಕಾಮನ್ ಇಂಟ್ರೆಸ್ಟ್ ಏನು ಅಂತಂದ್ರೆ ಸತ್ಯ ಆಚೆ ಬರಬೇಕು. ಯಾವುದೋ ಒಂದು ನೆಕ್ಸಸ್ ಇದೆ ಇಲ್ಲಿ, ಸಮ್ ನೆಕ್ಸಸ್. ಅದು ಸರ್ಕಾರಕ್ಕೆ ಒಂದಲ್ಲ ಒಂದು ಸಮಯದಲ್ಲಿ ಮಾರ್ಗದರ್ಶನ ಮಾಡಿದವರಿಂದ ಹಿಡಿದು, ಇವಲ್ಲೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರೋರಿಂದ ಹಿಡಿದು, ಕೇರಳ ರಾಜ್ಯದ ರಾಜಕಾರಣಿಗಳಿಂದ ಹಿಡಿದು, ಇದೊಂದು ನೆಕ್ಸಸ್, ಇದು ಅನ್ಹೋಲಿ ನೆಕ್ಸಸ್. ದಟ್ ಈಸ್ ಇವತ್ತು ಸೆಟ್ಟಿಂಗ್ ದ ಅಜೆಂಡಾ. ನೀವು ಹೇಳಿದ್ರೆ ಅವನು ಮ್ಯಾಪಿಂಗ್ ಮಾಡಿದ್ದಾನೆ, ಅವ್ರು ಹೇಳಿದ ಪ್ಲೇಸ್ ನ ಮ್ಯಾಪಿಂಗ್ ಮಾಡಿದೀವಿ ಅಂತ. ನೀವು ಅದನ್ನ ಬಿಟ್ಟು ಮ್ಯಾಪಿಂಗ್ ಮೀರಿ ನೀವು ಉತ್ಖನನ ಮಾಡಕ್ ಹೋದ್ರೆ ಜನ ಏನ್ ಅನ್ಕೊಂತಾರೆ? ಬಾಹುಬಲಿ ಬೆಟ್ಟದ ಕಡ್ಗಾಡ ಮುಂಚೆ ಹೇಳಿದ್ ನಾವು 13 ಬಾಹುಬಲಿ ಬೆಟ್ಟ ಇತ್ತ ಅಲ್ಲಿ, ಅವನು ಮುಂದೆ ಇನ್ನೂ ಒಂದು ಹೇಳ್ತಾನೆ, ಇನ್ನು ಮುಂದೆ ಹೋಗಿ ದೇವಸ್ಥಾನ ಕೆಳಗಡೆ ಇದೆ ಅಂತಾನೆ. ಸೊ ಅದಕ್ಕೋಸ್ಕರ